ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಬಂದು 7:30 ಆಗಿದೆ. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೋತಾ ಇದ್ದೀನಿ. ತಿಂಡಿ ಬಂದುಬಿಟ್ಟು ಸೋಯಾ ಚಂಕ್ಸ್ ಪಲಾವ್ ಮಾಡೋಣ ಅಂತ. ಅವತ್ತು ಮಾನ್ಯ ಮೌನ ಇಬ್ಬರು ಮಾಡ್ಕೊಂಡಿದ್ರಲ್ವ, ಮತ್ತೆ ಸ್ಕೂಲಿಗೆ ತೊಗೊಂಡೋಗ್ಬೇಕು ಮಾಡಿರಿ ಅಮ್ಮ ಅಂತ ಹೇಳಿದ್ಲು ಮಾನ್ಯ. ಹಾಗಾಗಿ ಅದನ್ನೇ ತಿಂಡಿಗೆ ಮಾಡೋಣ ಅಂತೇಳಿ, ಹಾಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ಪೈಸಸ್ ಬಂದು ಚಕ್ಕೆ, ಲವಂಗ, ಏಲಕ್ಕಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಸೋಂಪು, ಹಾಗೆ 2 ಬಿರಿಯಾನಿ ಎಲೆನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಒಂದು 2 ಈರುಳ್ಳಿನ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿನ ಉದ್ದುದ್ದವಾಗಿ ಸೀಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀರಲ್ವ, ಆ ಟೈಮಲ್ಲೇ ಇದನ್ನು ರುಬ್ಕೊಂಡು ಕೂಡ ಹಾಕ್ಕೊಬೋದು. ಮೆಣಸಿನ್ಕಾಯಿ ಎಲ್ಲ ಪಲಾವಲ್ಲಿ ಮಧ್ಯ ಸಿಗೋದು ಬೇಡ ಅಂತ ಹೇಳಿದರೆ ಆ ರೀತಿ ಪೇಸ್ಟ್ ಮಾಡ್ಕೊಂಡು ಕೂಡ ಸೇರಿಸ್ಕೊಳ್ಬೋದು. ಈಗ ಎಲ್ಲ ಫ್ರೈ ಆಗಿದೆ. ಈಗ ಒಂದು 2 ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಿದ್ದೀನಿ. ಇದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಇದ್ರ ಜೊತೆ 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದು ಫ್ರೈ ಆಗ್ತಾ ಇರಲಿ. ನಾನು ಫಸ್ಟೇ ಬಿಸಿನೀರು ಕಾಯಿಸಿಟ್ಕೊಂಡು ಅದಕ್ಕೆ ಸ್ವಲ್ಪ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಒಂದು 5ರಿಂದ 6-7 ನಿಮಿಷಗಳ ಕಾಲ ನೆಂದರೆ ಸಾಕಾಗತ್ತೆ. ಇಷ್ಟು ನೆಂದಿದ ತಕ್ಷಣ ಆ ನೀರನ್ನೆಲ್ಲ ಬಸ್ಕೊಂಡು ಚೆನ್ನಾಗಿ ಒಂದು 3ರಿಂದ 4 ಸರಿ ತಣ್ಣೀರು ಹಾಕ್ಕೊಂಡು ನೀಟಾಗೆಲ್ಲ ನೀರು ಚೇಂಜ್ ಮಾಡಿಬಿಟ್ಟು ಬಸ್ಕೋಬೇಕು. ಅದರಲ್ಲೊಂಥರ ಸ್ಮೆಲ್ ಬಂದಾಗ ಆಗ್ತಾ ಇರುತ್ತೆ. ಆ ಸ್ಮೆಲ್ ಅಂದರೆ ಸ್ವಲ್ಪ ಅಷ್ಟಿಷ್ಟ ಆಗಲ್ಲ ನನಗೆ. ಅದಕ್ಕೆ ನಾನೇನು ಮಾಡ್ತೀನಿ, ತಣ್ಣೀರು ಹಾಕ್ಬಿಟ್ಟು ಒಂದು 3-4 ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಬಿಡ್ತೀನಿ. ಆವಾಗ ಆ ಸ್ಮೆಲ್ಲೆಲ್ಲ ಬರೋದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ ಸೋಯಾ ಚಂಕ್ಸು. ನೀವು ಏನೇ ಗ್ರೇವಿ ಮಾಡಿದ್ರೂ ಈ ರೀತಿಯೇ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದು 3-4 ಸರಿ ವಾಶ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಸೋಯಾ ಚಂಕ್ಸು. ಇಲ್ಲಾಂದರೆ ಅದು ಒಂಥರ ಡ್ರೈ ಆಗಿರೋ ಸ್ಮೆಲ್ ಇರುತ್ತೆ, ಒಂಥರ ಆ ಸ್ಮೆಲ್ಲು ನನಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ನಾನು ಆ ರೀತಿ ಮಾಡ್ಕೋತೀನಿ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆನೇ ನಾನು ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೋತಿದ್ದೀನಿ. ಮೊಸರು ಆದಷ್ಟು ಸ್ವೀಟಾಗಿರಬೇಕು. ಮೊಸರು ಹುಳಿ ಬಂದಿರೋ ಮೊಸರನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಟೊಮೆಟೊನೂ ಹಾಕಿದ್ದೀವಲ್ವ, ಹಾಗಾಗಿ ಹುಳಿ ಆದಂಗೆ ಆಗಿಬಿಡುತ್ತೆ. ಒಂಥರ ಟೊಮೆಟೊ ಬಾತ್ ಟೇಸ್ಟ್ ಬಂದುಬಿಡುತ್ತೆ. ಹಾಗಾಗಿ ಆದಷ್ಟು ಮೊಸರು ಸ್ವೀಟಾಗಿರೋದನ್ನೇ ಸೇರಿಸ್ಕೊಂಡು ಈ ರೀತಿ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲ ಎಲ್ಲ ರೆಡಿಯಾಗಿದೆ ಪಲಾವಿಗೆ. ಈಗ ಸೋಯಾ ಚಂಕ್ಸ್ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಎಂಟ್ಬಿಟ್ಟು ಅದರಲ್ಲಿ ಏನು ನೀರಿನ ಅಂಶ ಇದೆ ಎಲ್ಲ ಫುಲ್ ಹೋಗ್ಬೇಕು. ಆ ಥರ ಗಟ್ಟಿಯಾಗಿ ಅದನ್ನು ಎಂಟ್ಕೊಂಡು ಎಲ್ಲ ಸೋಯಾ ಚಂಕ್ಸನ್ನು ಇದಕ್ಕೆ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಡು ಈಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ. ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಮಸಾಲೆ ಜೊತೆನೇ. ಒಂದು 30ರಿಂದ 40 ಸೆಕೆಂಡ್ಗಳ ಕಾಲ ಸೋಯಾ ಚಂಕ್ಸನ್ನೆಲ್ಲ ಮಸಾಲೆ ಜೊತೆ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಫ್ರೈ ಮಾಡ್ಕೋಬೇಕು, ಆ ಥರ ಎಲ್ಲ ಏನಿಲ್ಲ. ಈಗ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ, ಆ ಬಿಸಿನೀರನ್ನು ಸೇರಿಸ್ಕೊತಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಎಲ್ಲ ಒಂದು ರೌಂಡ್ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಿದ್ದೀನಿ. ಈ ಟೈಮಲ್ಲೇ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು. ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಖಾರ ಸೇರಿಸ್ಕೊಂಡು ಚೆನ್ನಾಗಿ ಇನ್ನೊಂದು ರೌಂಡ್ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಹೊಡೆಸ್ಕೊಂಡ್ರೆ ಸೂಪರಾಗಿರೋ ಸೋಯಾ ಚಂಕ್ಸ್ ಪಲಾವ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಾಗಿತ್ತು ಪಲಾವು. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ. ನಮ್ಮ ಮನೆಯಲ್ಲಂತೂ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಯಿತು. ಅವತ್ತು ಸ್ವಲ್ಪನೇ ಮಾಡ್ಕೊಂಡಿದ್ರು ಇಬ್ಬರು, ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಕೇಳಿಕೊಂಡು. ಇವತ್ತು ಅದಕ್ಕೆ ಟೇಸ್ಟ್ ಚೆನ್ನಾಗಿದ್ದಕ್ಕೆ ಅಮ್ಮ ಮತ್ತೆ ಮಾಡಿರಿ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ದಾಳೆ ಮಾನ್ಯ. ನೋಡ್ತಾ ಇದ್ದೀರಲ್ವ, ತುಂಬಾ ಚೆನ್ನಾಗಾಗಿತ್ತು ಪಲಾವು. ಉದುರುದ್ರಾಗ ಕೂಡ ಕರೆಕ್ಟಾಗಿ ಆಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಮಾನ್ಯನ ಸ್ಕೂಲಿಗೆ ಹೋದ್ಲು, ಮನೆಯವರು ಆಫೀಸಿಗೆ ಹೋದರು. ನಮ್ಮ ಕೆಲಸಗಳು ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ದೆ. ಪಾತ್ರೆ ಬಟ್ಟೆ ಎಲ್ಲ ತೊಳೆದು ಎಲ್ಲ ಆಯಿತು ಕೆಲಸ ಎಲ್ಲ. ಸ್ವಲ್ಪ ಪಲಾವ್ ಉಳಿದಿದೆ. ಅವರೆಕಾಳಿತ್ತು. ಅವರೆಕಾಳೆಲ್ಲ ಸುಮಾರು ಒಂದು 11 ಗಂಟೆ ಅಷ್ಟೊತ್ತಿಗೆ ಕೂತ್ಕೊಂಡವರು 12:30ವರೆಗೂ ಅವರೆಕಾಳು ಬಿಡಿಸಿದ್ದಾಯಿತು. ಈಗ ಸ್ವಲ್ಪ ಅವರೆಕಾಳನ್ನು ಉಪ್ಸಾರು ಮಾಡೋಣ ಅಂತೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಅವರೆಕಾಳನ್ನು ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ ಅವರೆಕಾಳು ಸಾರು ಮಾಡೋಣ ನಾಳೆ ಅಂತೇಳ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಆಲ್ರೆಡಿ ಇದು ನೆನೀತಾ ಬಂದಿದೆ. ಕಾಳು ಬಿಡಿಸಿದ್ರೆ ಚಿತಗಿಸ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋದು ಈಗ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ಮಧ್ಯಾಹ್ನದ ಮೇಲೆ ಕಾಳೆಲ್ಲ ಚಿತಗಿಸ್ಕೊಂಡ್ಬಿಡ್ತೀನಿ.
ಟೈಮ್ ಬಂದು ಆಗಲೇ 5:15 ಆಗಿದೆ. ಈಗ ಮಾನ್ಯ ಕೂಡ ಬಂದಳು. ಅಲ್ಲೆಲ್ಲೋ ದಾರೀಲಿ ಲೈಟ್ ಕಂಬ ಏನೋ ಬಿದ್ದುಬಿಡ್ತಂತೆ ಸ್ಕೂಲ್ ವ್ಯಾನ್ ಮೇಲೆ. ಸದ್ಯ ಮಕ್ಕಳಿಗೆಲ್ಲ ಯಾರಿಗೂ ಏನೂ ಆಗಿಲ್ಲ, ಏನೋ ಪ್ರಾಬ್ಲಮ್ ಆಗಿಲ್ಲ. ಗಾಡಿ ಒಂದು ಸ್ವಲ್ಪ ನಜ್ಗುಜ್ಜಾದಂಗೆ ಆಗಿದೆಯಂತೆ. ಸದ್ಯ ಹುಡುಗರಿಗೆ ಏನೂ ಆಗಿಲ್ಲ, ಪುಣ್ಯಕ್ಕೆ. ಡ್ರೈವರಿಗೂ ಪಾಪ ಏನೂ ಆಗಿಲ್ಲ, ಆರಾಮಾಗಿದ್ದಾರೆ. ಅದನ್ನೇ ಬಂದು ಹೇಳ್ತಾ ಇದ್ಲು, ಲೈಟ್ ಕಂಬ ಬಿದ್ದುಬಿಡ್ತು, ಗಾಡಿ ಹಿಂಗೆ ಬರ್ತಾಯಿತ್ತು, ಬಂದು ಬಿದ್ದುಬಿಡ್ತು ಅಂತ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ಲು, ಈ ಥರ ಆಗಿಬಿಡ್ತು ಅಂತ ಹೇಳ್ಕೊಂಡು. ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇದೆಯಲ್ವ, ಅವಳಿಗೆ ಒಂಥರ ಸುಸ್ತಾದಂಗೆ ಆಗ್ತಾಯಿದೆ. ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿರೋದಕ್ಕೂ ಅದಕ್ಕೂ ದಿನ ಕಾಲು ನೋವು ಅಂತಿರ್ತಾಳೆ. ಬೆಳಿಗ್ಗೆ ಒಂದು ಸರಿ ಸ್ನಾನ ಮಾಡ್ಕೊಂಡು ಹೋಗಿರ್ತಾಳೆ, ಆದರೂ ಬಂದು ಈಗ ಒಂದು ಸರಿ ಸ್ನಾನ ಮಾಡ್ಕೊ ಅಂತ ಹೇಳ್ತೀನಿ. ಯಾಕಂದರೆ ಈಗ ತುಂಬ ಚಳಿಗಾಲ ಆಗಿರೋದ್ರಿಂದ ಧೂಳು, ಗಾಳಿ ಬೀಸ್ತಾ ಇರೋದು ಸಖತ್ತು. ಧೂಳು ಅಂದರೆ ಧೂಳು ಇರುತ್ತೆ. ಅದು ಡ್ಯಾನ್ಸು ಇದೆಲ್ಲ ಪ್ರಾಕ್ಟೀಸ್ ಮಾಡಿದ್ರು ಅಂದರೆ ತುಂಬ ಸೆಕೆ ಆಗಿ ಬೆವ್ತೋದಂಗೆ ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಕಂಪಲ್ಸರಿ ಸ್ನಾನ ಮಾಡ್ಕೊ ಅಂತೇಳಿ ಹೇಳ್ತೀನಿ. ಅದಕ್ಕೆ ಸ್ಕೂಲಿಂದ ಬಂದು ಒಂದು 10 ನಿಮಿಷ ಸುಮ್ಮನೆ ಕುತ್ಕೊಂಡಿದ್ಲು, ರೆಸ್ಟ್ ಮಾಡಿಬಿಟ್ಟು ಈಗ ಸ್ನಾನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋಕ್ಕೆ ಹೊರಡ್ತಿದ್ದಾಳೆ. ಆದರೂ ಅವಳಿಗೆ ಯಾಕೋ ಇವತ್ತೊಂದು ಸ್ವಲ್ಪ ಅಷ್ಟು ಇದಾಗಿಲ್ಲ, ನಿದ್ದೆ ಮಾಡ್ಕೊಂಡು ಬಂದಿದ್ಲಂತೆ. ಅದು ಲೈಟ್ ಕಂಬ ಬಿದ್ದಾಗ ಇವಳಿಗೆ ಎಚ್ಚರಿಕೆ ಆಗಿದೆಯಲ್ಲ, ಅದು ಏನೋ ಒಂಥರ ಆಗ್ತಾಯಿದೆ ಅವಳಿಗೆ. ಆ ನಿದ್ದೆಗಣ್ಣಲ್ಲಿ ಸರಿ ಆಗ್ತಿಲ್ಲ. ಅಲ್ಲಿಂದ ನಡ್ಕೊಂಡು ಬಂದಿದ್ದಾಳೆ ಒಂದು ಸ್ವಲ್ಪ ದೂರ, ನಮ್ಮ ಮನೆಯಿಂದ ಸ್ವಲ್ಪ ಹಿಂದೆ ಇನ್ನೂ ಒಂದು ಸ್ವಲ್ಪ ನಡ್ಕೊಂಡು ಬಂದಿದ್ದಾಳೆ. ಆದರೂ ಯಾಕೋ ಅಷ್ಟು ಮೂಡ್ ಸರಿ ಇಲ್ಲ ಅವಳದು ಅಂತ ಅನ್ನಿಸ್ತಾ ಇದೆ. ಸುಮ್ಮನೆ ಕೂತ್ಕೊಂಡಿದ್ದಾಳೆ. ಮಾನ್ಯ ಬರೋ ಅಷ್ಟೊತ್ತಿಗೆ ಇವತ್ತು ಎಲ್ಲ ಕೆಲಸ ಮುಗಿಸಿದ್ದೆ. ಮನೆಗೆ ಕೆಲಸನೂ ಏನೂ ಇರಲಿಲ್ಲ. ಹಾಗಾಗಿ ಅವಳಿಗೆ ಸ್ನಾನ ಮಾಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನಾನು ಬಟ್ಟೆಗಳೆಲ್ಲ ತೊಳೆದಾಕಿದ್ದೆ. ಅವತ್ತು ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗಿದ್ದು ಸೀರೆಗಳು ಅದೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ, ತೊಳೆದಿರಲಿಲ್ಲ. ಸುಮಾರು ಬಟ್ಟೆಗಳಿತ್ತು, ಎಲ್ಲ ಒಂದ್ರ ಮೇಲೆ ಒಂದು ಹಾಕಿದ್ದೆ ಬಟ್ಟೆಗಳು. ಸುಮಾರು ಬಟ್ಟೆ ಇತ್ತು. ಬಟ್ಟೆಗಳೆಲ್ಲ ತಗೊಂಡು ಬಿಡೋಣ ಅಂತ ಹೇಳ್ಬಿಟ್ಟು, ಮಡಚಿಟ್ರೆ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಈ ಕೆಲಸಗಳೆಲ್ಲ ತೋರಿಸಿದ್ರೆ ಕೆಲವೊಂದು ಸರಿ ಒಬ್ಬರು ಯಾರು ಮಾಡಲಿದ್ದಿದ್ದ ಕೆಲಸ ಏನಾರು ಇವ್ರು ಮಾಡ್ತಾರಾ ಅಂತೇಳಿ ಏನಾರು ಅನ್ಕೋತೀರ. ಹಾಗಾಗಿ ಈಗ ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದಕ್ಕೆ ಯಾವ ಕೆಲಸಗಳನ್ನು ತೋರ್ಸೋಕ್ಕೆ ಇಷ್ಟ ಆಗ್ತಿಲ್ಲ ನನಗೆ ಯೂಟ್ಯೂಬಲ್ಲಿ. ಆಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಹಳ್ಳಿಯಲ್ಲಿ ಯಾವುದೇ ರೀತಿ ಕಂಟೆಂಟು ಅದು ಇದು ಏನು ಅಂತ ಇರಲ್ಲ. ನಾವು ಮನೆಯಲ್ಲೇ ಇರೋದ್ರಿಂದ ಆದಷ್ಟು ಮನೆಯಲ್ಲಿರೋ ಕೆಲಸಗಳನ್ನೇ ತೋರಿಸ್ಬೇಕಾಗತ್ತೆ. ಮನೇಲಿ ನಾವು ಯಾವ ರೀತಿ ಇರ್ತೀವಿ ಏನೋ ಅಂತೇಳ್ಬಿಟ್ಟು ಅದನ್ನೇ ನಾನು ಶೇರ್ ಮಾಡ್ಕೋಬೇಕಾಗತ್ತೆ. ಅಷ್ಟು ಬಿಟ್ಟರೆ ಹೊಸ ಕಂಟೆಂಟನ್ನು ಕ್ರಿಯೇಟ್ ಮಾಡಿ ಎಲ್ಲ ತೋರ್ಸೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ನಾನು ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹಿಂಗೆ ಇರುತ್ತೆ. ಆದಷ್ಟು ಮನೆ ಕೆಲಸಗಳು, ಇನ್ನು ಅಡುಗೆ ಅಷ್ಟೇ, ನನ್ನ ಮಕ್ಕಳು, ಮನೆಯವರು, ಇಷ್ಟೇ ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಏನಿರುತ್ತೆ ಇದೇ ಇರುತ್ತೆ. ಇದನ್ನು ಬಿಟ್ಟು ಎಕ್ಸ್ಟ್ರಾ ನಾನೇನು ಆ್ಯಡ್ ಮಾಡಿ ತೋರ್ಸೋಕ್ಕೆಲ್ಲ ಆಗೋದಿಲ್ಲ ಅಂತೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ದಿನ ಈಗ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಇವು ಮನೆ ಕೆಲಸ ಅಂತ ತೋರಿಸಿದ್ರೆ ಇದೇನು ಯಾರೂ ಮಾಡಬಾರ್ಲಿದ್ದಿದ್ದ ಕೆಲಸನ ಇದನ್ನು ತೋರಿಸ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೇಳಿ ಅಂದ್ಕೊಂಡು ಒಬ್ಬೊಬ್ಬರು ಒಂದೊಂದು ಸರಿ ಹೇಳ್ತಾರಲ್ವ, ಅದಕ್ಕೆ ಹೇಳ್ತಾ ಇರೋದು. ಈಗ ಕೆಲಸ ಎಲ್ಲ ಮುಗೀತು, ಸಂಜೆ ಕೆಲಸ. ಇನ್ನು ರಾತ್ರಿ ಅಡುಗೆಗೆ ಅಂತ ಹೇಳ್ಬಿಟ್ಟು ಉಪ್ಸಾರು ಮಾಡೋಣ ಅಂತೇಳ್ಬಿಟ್ಟು ಅವರೆಕಾಳು ಬಿಡಿಸಿಟ್ಟಿದ್ನಲ್ಲ, ಅವರೆಕಾಳು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 3 ಟೊಮೆಟೊ, ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊತಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಖಾರನೇ ಮಾಡೋಣ ಅಂತ ಮಾಡಿದೆ. ಮತ್ತು ಇದು ಅವರೆಕಾಳು ಹಸಿ ಅವರೆಕಾಳು ಅಲ್ವ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಖಾರನೇ ಆದರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಅದನ್ನೇ ಮಾಡ್ಕೊತಿದ್ದೀನಿ. ನೀರು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ. ಒಂದು 2 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಸೂಪರಾಗಿ ಅವರೆಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ. ಇದ್ರ ಜೊತೆ ಹೀರೆಕಾಯಿ ಇದೆ, ಹೀರೆಕಾಯಿ ಸೇರಿಸ್ಕೋಬೇಕು. ಹೀರೆಕಾಯಿ ಎಲ್ಲ ಹೆಚ್ಕೊಳ್ಳೋ ಅಷ್ಟೊತ್ತಿಗೆ ಈ ಕಾಳೆಲ್ಲ ಬೆಂದುಬಿಡುತ್ತೆ. ಈಗ ಹೀರೆಕಾಯಿ ಎಲ್ಲ ಹೆಚ್ಚಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಸಾರಿಗೆ ಅಂತೇಳ್ಬಿಟ್ಟು. ಪಲ್ಯ ಮಾಡೋದಕ್ಕೆ ಈರುಳ್ಳಿ ಅದೆಲ್ಲ. ಅಷ್ಟರಲ್ಲಿ ವಿಸಲ್ ಕೂಡ ತಣ್ಣಗಾಗಿದೆ. ಹಸಿಮೆಣ್ಸಿನ್ಕಾಯಿ ಎಲ್ಲ ತೆಗೆದಿಟ್ಕೊತಿದ್ದೀನಿ, ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ. ಟೊಮೆಟೊ ಹಾಕ್ದೇ ಕೂಡ ಅವರೆಕಾಳು ಉಪ್ಸಾರನ್ನು ಮಾಡ್ಕೊಳ್ಬೋದು, ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಏನಿಲ್ಲ. ಟೊಮೆಟೊ ಹಾಕೋದು ಯಾಕೆ ಅಂತೇಳಿ ಹೇಳಿದ್ರೆ, ಅವರೆಕಾಯಿ ಉಪ್ಸಾರು ಅಂದರೆ ನೋಡಿ ಈ ರೀತಿ ನೀರು ಥರ ಇರುತ್ತೆ ಉಪ್ಸಾರು. ಹಾಗಾಗಿ ಟೇಸ್ಟ್ ಇರಲ್ಲ ಅಂತ ಹೇಳಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಖಾರ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡೋದ್ರಿಂದ ಒಂದು ಸ್ವಲ್ಪ ಗಟ್ಟಿಯಾಗೂ ಬರುತ್ತೆ ಉಪ್ಸಾರು ಅಂತ ಹೇಳ್ಬಿಟ್ಟು, ಅಷ್ಟೇ, ಇನ್ನೇನು ಅಲ್ಲ. ಈಗ ಹೀರೆಕಾಯಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಹೀರೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದುಬಿಡಲಿ. ನಮ್ಮ ಮನೇಲಿ ಇತ್ತೀಚೆಗೆ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಯಾಕಂದರೆ ಮಾನ್ಯ ಫುಲ್ ಬ್ಯುಸಿಯಾಗಿದ್ದಾಳೆ. ಫೋನ್ ಅವಳ ಕೈಯಲ್ಲೇ ಇರುತ್ತೆ ಜಾಸ್ತಿ, ಹಾಗಾಗಿ ವೀಡಿಯೋ ಸರಿಯಾಗಿ ಯಾಕೆ ನನ್ನ ಕೈಯಲ್ಲಿ ಜಾಸ್ತಿ ನೋಡಿ ಓದ್ಕೊಳ್ಳೋದೆಲ್ಲ ಇರುತ್ತೆ ಅಂತೇಳಿ ಮೊಬೈಲ್ ಇಟ್ಕೊಂಡು ಕುತ್ಕೊತಾಳೆ. ಅದು ಇದು ಸರ್ಚ್ ಮಾಡಬೇಕು ನಾನು ಇದು ಅಂತ. ನಾನಿಲ್ಲಿ ತರಕಾರಿ ಹಿಂಗೆ ಹಾಕಿರ್ತೀನಿ, ವೀಡಿಯೋ ಮಾಡಿ ತೋರಿಸೋಣ ಅಂತೇಳಿ. ಅಷ್ಟೊತ್ತಿಗೆ ಇವಳು ಮೊಬೈಲ್ ತಗೊಂಡೋದ್ರೆ
ಅಡುಗೆ ಎಲ್ಲ ಆದ್ಮೇಲೆ ತಂದು ಮೊಬೈಲ್ ಕೊಡ್ತಾರೆ. ಏನಿಲ್ಲ ಫ್ರೆಂಡ್ಸ್, ಕ್ವಶನ್ ಪೇಪರ್ ಬರೆಯಕ್ಕೆ ಕೊಡ್ತಿದ್ದಾರೆ. ನಾನು ಓನಾಗಿ ಬರೆದು ಬಂದಿರ್ತೀನಿ, ಅದು ಕರೆಕ್ಟ್ ಆನ್ಸರ್ ಇರಲಿ ಅಂತ ಗೂಗಲ್ನಲ್ಲಿ ನೋಡ್ತೀನಿ ನಾನು. ಒಟ್ಟು ನೋಡೋದಕ್ಕೆ ಮೊಬೈಲ್ ತೊಗೊಳ್ತಾನೆ. ಹಾಂ, ಈಗ ಹೇಳಿದ್ರೆ ನೋಡಿ ಹಿಂಗೆ ವಾದಿಸೋದು. ಅದಕ್ಕೆ ಈಗ ಕೇಳ್ತಾ ಇದ್ದು ನನ್ನ ಫ್ರೆಂಡ್ ಯಾರೋ ಅವಾಗ ಏನೋ ಆಗಿ ಅವ್ರ ಮನೇಲಿ ಏನೋ ಇದಾಗಿ ಆಕ್ಸಿಡೆಂಟ್ ಆಗಿ ಮನೇಲಿ ಬಿದ್ದಿದ್ಲಂತೆ. ಏನೋ ಇದು ಮಾಡ್ಕೊಂಡು ಅವ್ರ ಅಮ್ಮ ಪಾಪ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನೀವಾಗಿದ್ರೆ ಏನು ಮಾಡ್ತೀನಿ? ನಾನಾಗಿದ್ರೆ ಫಸ್ಟ್ ಆಗ ಬಿದ್ದಿರ್ತಿದ್ಲಲ್ಲ, ಅದ್ರ ಮೇಲೆ ಸರ್ರೆಗೆ ಬಾರಿಸಿ ಆಮೇಲೆ ಇವಳಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಅದಕ್ಕೆ ನೆಗಾಡ್ತಿದ್ಲು ಯಾಕೆ ಅಂತೇಳಿ. ಅಲ್ಲಿ ಕಾಯ್ತುರಿ ಮನೆ ಹತ್ರ ಬಂದು ಬಿಡೋ ಅಷ್ಟು ಏನು ಕೆಲಸ ಇರ್ತಿತ್ತಲ್ಲಿ. ಅಡುಗೆ ಮಾಡ್ತಿರ್ತಾರೆ, ಏನು ಮಾಡ್ತಿರ್ತಾರೆ ಅಂತ ನಾನು ಕೇಳಿದೆ. ಅದಕ್ಕೆ ನೆಗಾಡ್ಕೊಂಡು ಈಗ ಬರ್ರಿ ಒಂಚೂರು ವೀಡಿಯೋ ಮಾಡ್ಕೊಡ್ತೀನಿ ನಿಮಗೆ ಅಂತ ಹೇಳ್ಬಿಟ್ಟು ಬಂದಿದ್ದಾಳೆ. ಇಲ್ಲಾಂದರೆ ಬರ್ತಿರ್ಲಿಲ್ಲ. ಇಲ್ಲ, ನನಗೆ ಫೋನ್ ಬೇಕು ನೋಟ್ಸ್ ಬರೆಯೋಕ್ಕೆ. ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ನನಗೆ. ಹಿಂಗಾದರೆ ನಾನು ಏನು ವೀಡಿಯೋ ಫೋನ್ ಯಾಕೊತ್ತ ಇಟ್ಕೊಳ್ಳೋದು? ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗ್ತೀನಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಸರಿಯಾಗಿ. ಯಾವುದನ್ನು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಒಂದು ಹೊಸ ಫೋನ್ ತೊಗೊಂಡ್ರೆ ಈ ಪ್ರಾಬ್ಲಮಿಗೆ ಒಂದು ಮುಕ್ತಿ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಕಷ್ಟ. ಏನು ಮುಕ್ತಿ? ಆವಾಗ ಈ ಮೊಬೈಲ್ ಇವಳಿಗೆ ಕೊಟ್ಬಿಡ್ತೀನಿ. ಅಂದರೆ ಇವಳಿಗೆ ಕೊಟ್ಬಿಡಲ್ಲ, ಮೊಬೈಲೆಲ್ಲ ನನಗೆ ಸಿಗುತ್ತೆ ಅಂತ ಅವಳು ಅಂದ್ಕೊಳ್ಳೋದು ಬೇಡ. ಅವಳದ್ದು ಏನು ಹೋಮ್ವರ್ಕ್ ಇದೆ ಮಾಡ್ಕೊಳ್ಳೋದಕ್ಕಷ್ಟೇ. ನಂಬರ್ ಆ್ಯಸ್ ಇಟ್ ಈಸ್ ಇದೇ ಇರುತ್ತೆ. ಅದಕ್ಕೆ ಅದಕ್ಕೆ ನಂಬರ್ ಏನಿದಲ್ಲ, ಅದಕ್ಕೆ ನಂಬರ್ ಏನು ಹಾಕ್ಕೊಳ್ಳಲ್ಲ, ಏನು ಇದು ಮಾಡ್ತಾಳೆ. ಇವಳ ಕಡೆಯಿಂದ ನಮ್ಮದು ಥರ ಆಗಿದೆ. ಅದಕ್ಕೆ ಏನಾದ್ರು ಹೇಳಿದ್ರೆ ಏನಂತಾರೆ ಗೊತ್ತಾ? ಏನು ಮಕ್ಕಳು ಓದೋದಕ್ಕಿಂತ ನಿಮಗೆ ಯೂಟ್ಯೂಬೇ ಜಾಸ್ತಿ ಆಯಿತಾ ಅಂತ ಕೇಳ್ತಾಳೆ ಒಂದು ಕ್ವಶನ್ನು. ಅದಕ್ಕೆ ಇವರು ಓದೋದಕ್ಕಿಂತ ನನಗೆ ಯೂಟ್ಯೂಬ್ ಜಾಸ್ತಿ ಆಗೋದಾಗಿದ್ದರೆ ನಾನು ಇಷ್ಟು ವರ್ಷ ಬಿಟ್ಟು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಿತ್ತ. ಫಸ್ಟು ನಾನು ಪ್ರಿಫರೆನ್ಸ್ ಕೊಡೋದ್ರೆ ಇವರು ಓದಲಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ವೀಡಿಯೋ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ವ್ಯೂಸ್ ಕಡಿಮೆ ಆಗ್ತಾ ಬಂದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಫಸ್ಟು ಓದೋದಿತ್ತು ಅಂತ ಹೇಳಿದ್ರೆ ಅವ್ರ ಪಾಡೆಯವರೆಗೆ ಕೊಡ್ತೀನಿ. ನಾನು ಪಾಡೆಗೆ ನಾನು ಸುಮ್ಮನೆ ಇದ್ಬಿಡ್ತೀನಿ ಅಂತ. ಫಸ್ಟು ಓದ್ಕೊಳ್ಳಿ ಏನಾದರೂ ಅಂತ ಹೇಳ್ಬಿಟ್ಟು ಹಿಂಗೆ ಫ್ರೀ ಇದ್ದಾಗ ಬಂದು ಒಂಚೂರು ವೀಡಿಯೋ ಮಾಡಿಕೊಡ್ತಾಳೆ ಏನಾದರೂ. ಹಾಗಾಗಿ ವೀಡಿಯೋಗಳು ಸರಿಯಾಗಿ ಬರ್ತಿಲ್ಲ, ಬರೀ ರೆಸಿಪಿ ಶೇರ್ ಮಾಡೋದು, ವ್ಲಾಗ್ಗಳು ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ. ಹಂಗೆ ಆಗ್ತಿದೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ರಿ ನೀವು, ನೋಡೋಣ ಹೆಂಗಾಗತ್ತೆ. ಹಂಗೆ ಏನಾದ್ರು ಜಾಸ್ತಿ ಓದ್ಕೊಳ್ಳೋದಿತ್ತು ಅಂದರೆ ವೀಡಿಯೋ ಹಾಕೋಕ್ಕೆ ಆಗಲ್ಲ ಅವತ್ತು, ಆ ಥರ ಆಗುತ್ತೆ. ಈಗ ಡ್ಯಾನ್ಸ್ ಪ್ರಾಕ್ಟೀಸ್ ಬೇರೆ ಇದೆ ಅಲ್ವಾ, ಯೂನಿಯನ್ ಡೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೇವೆ. ಮನೆಗೆ ಬಂದರೂ ಕುಣಿತಾ ಇರೋದೆ, ಯಾವಾಗ ನೋಡಿದ್ರೂ ಕುಣಿತಿರೋದೆ. ಅವಳಿಗೆ ಮೂಡ್ ಬಂದಾಗ ಬುಕ್ ಇಟ್ಕೊಂಡು ಓದ್ತಾಳೆ, ಇಲ್ಲ ಅಂದರೆ ಹೋಗಿ ರೂಮಲ್ಲಿ ಮೊಬೈಲ್ ತಗೊಂಡೋಗಿ ಹಾಕೊಂಡು ಸುಮ್ಮನೆ ಡ್ಯಾನ್ಸ್ ಮಾಡಿ. ಅವ್ರಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀರ, ಚೆನ್ನಾಗಿ ಬರೋದು ಬೇಡ ಸ್ಟೆಪ್ಪು. ಅಲ್ಲ ಕಲಿ, ನೀನು ಡ್ಯಾನ್ಸಲ್ಲಿ ಸೂಪರ್ ಅಂತ ಗೊತ್ತಿರೋದಕ್ಕೆ ನಿನಗೆ ಕಲಿ ಅಂತ ಬಿಡ್ತಾರೆ ನಾನು. ನೋಡಿದ್ರಿ ಅಲ್ವಾ, ನಮ್ಮ ಮನೆಯಲ್ಲಿ ಈ ರೀತಿ ಆಗ್ತಾಯಿದೆ. ಅದಕ್ಕೆ ಒಂದು ಸರಿ ಲಾಗ್ ಹಾಕೋಕ್ಕಲ್ಲ, ಮಧ್ಯಾಹ್ನನೇ ಅಡುಗೆ ಮಾಡಿಬಿಡೋಣ ಅಂತ ಅನಿಸುತ್ತೆ ಒಂದೊಂದು ಸರಿ. ಈಗ ಉಪ್ಸಾರು ಈ ಥರ ಸಾಂಬಾರುಗಳೆಲ್ಲ ಆಯಿತು ಅಂತ ಹೇಳಿದ್ರೆ ಮಧ್ಯಾಹ್ನ ಮಾಡಿಟ್ರೆ ಮಧ್ಯಾಹ್ನ ಯಾರು ಊಟ ಮಾಡಲ್ಲ. ಹಾಗಾಗಿ ಮಾಡಿಟ್ರೆ ಮತ್ತೆ ಸಾಯಂಕಾಲಕ್ಕೆ ಒಂದು ಸರಿ ಬಿಸಿ ಮಾಡ್ಕೊಬೇಕು. ಸುಮ್ಮನೆ ಒಂದಷ್ಟು ಗ್ಯಾಸು ವೇಸ್ಟು ಅಂತ ಅನಿಸುತ್ತೆ. ಮಧ್ಯಾಹ್ನ ನಾನು ಮಾಡಿಟ್ಟಿರ್ತೀನಿ, ತಣ್ಣಗಾಗಿರುತ್ತೆ. ಈಗ ಚಳಿಗಾಲ ಆಗಿರೋದ್ರಿಂದ ಸಂಜೆ ಟೈಮಿಗೆ ಮತ್ತೆ ಬಿಸಿ ಮಾಡ್ಕೋಬೇಕಾಗತ್ತೆ. ಹಂಗಾಗಿ ರಾತ್ರಿಯೇ ಅಡುಗೆ ಮಾಡೋದು. ಅವಳು ಸ್ಕೂಲಿಂದ 5 ಗಂಟೆಗೆ ಬಂದಳು ಅಂದರೆ ಮತ್ತೇನಾದ್ರು ಓದೋದಿತ್ತು, ಏನಾದರೂ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳೋದಿತ್ತು ಅಂತ ಹೇಳಿದ್ರೆ ಮೊಬೈಲ್ ಬೇಕೇ ಬೇಕಾಗತ್ತೆ. ಆಮೇಲೆ ಸ್ಕೂಲ್ ಗ್ರೂಪ್ ಎಲ್ಲ ನನ್ನ ಮೊಬೈಲಲ್ಲಿ ಆ್ಯಡ್ ಮಾಡಿರೋದ್ರಿಂದ ಅದು ಇದು ಮೆಸೇಜ್ ಬರ್ತಾ ಇರುತ್ತೆ. ಸ್ಕೂಲ್ ಬಗ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಹಂಗಾಗಿ ಮೊಬೈಲ್ ಜಾಸ್ತಿ ಅವಳ ಹತ್ರನೇ ಇರೋದಾಗಿದೆ. ಈಗ ನೋಡೋಣ ಯಾವಾಗ ಇನ್ನೊಂದು ಮೊಬೈಲ್ ತೊಗೊಳಕ್ಕಾಗತ್ತೆ. ತೊಗೊಂಡ್ರೆ ಸ್ವಲ್ಪ ನಮಗೂ ವೀಡಿಯೋ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಈಗ ಸಾಂಬಾರೆಲ್ಲ ಆಯಿತು. ಕಾಳು ಹೀರೆಕಾಯಿ ಎಲ್ಲ ಬಸ್ದಿಟ್ಕೊಂಡಿದ್ದೀನಿ. ಹೀರೆಕಾಯಿ ಸಾರಿಗೆ ಟೊಮೆಟೊ ಎಲ್ಲ ಕ್ಯೂಚ್ ಹಾಕ್ಬಿಟ್ಟು 1 ಸ್ಪೂನಷ್ಟು ಉಪ್ಪೆಸರು ಖಾರ ಹಾಕಿದ್ದೀನಿ. ಉಪ್ಸಾರು ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ಮತ್ತೇನು ಡೀಟೇಲಾಗಿ ಏನು ಶೇರ್ ಮಾಡೋಕ್ಕೆ ಹೋಗಿಲ್ಲ. ನಾನು ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಯಾವ ಥರ ಮಾಡೋದು ಅವರೆಕಾಳು ಉಪ್ಸಾರು ಅಂದರೆ ಬೇಕಾದ್ರೆ ತೋರಿಸ್ಕೊಡ್ತೀನಿ ಇನ್ನೊಂದು ಸಾರಿ. ಈಗ ಪಲ್ಯ ಕೂಡ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಬಸ್ದಿಟ್ಟಿರೋವಂಥ ಅವರೆಕಾಳು, ಹೀರೆಕಾಯಿ ಹಾಗೆ ತೆಂಗಿನಕಾಯಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರೋ ಪಲ್ಯ ಕೂಡ ರೆಡಿ ಆಗುತ್ತೆ. ಉಪ್ಸಾರು ಅಂತ ಹೇಳಿದ್ರೆ ಏನು ಪಲ್ಯ ಮಾಡ್ಕೊಂಡ್ಲೇಬೇಕಂತ ಏನಿಲ್ಲ, ಸಾರಲ್ಲೂ ಬಿಡ್ಬೋದು. ಅವರೆಕಾಯಿ, ಹೀರೆಕಾಯಿ ಇದೆಲ್ಲ ಇರುತ್ತಲ್ಲ, ಹಾಗೆ ಸಾರಲ್ಲಿ ಬಿಟ್ಟು ತಿನ್ಕೊಬೋದು. ನಮ್ಮ ಮನೇಲಿ ಸ್ವಲ್ಪ ಸಾರಲ್ಲೆಲ್ಲ ಬಿಟ್ಟರೆ ಅಷ್ಟು ಇಷ್ಟಪಡಲ್ಲ, ಮನೆಯವ್ರಿಗೆ ಇಷ್ಟ ಆಗೋಲ್ಲ. ಉಪ್ಸಾರು ಅಂತ ಹೇಳಿದ್ರೆ ಊಟ ಮಾಡ್ತಾರೆ, ಅಷ್ಟು ಇಷ್ಟ ಆಗೋಲ್ಲ ಸಾರಲ್ಲಿ ಬಿಟ್ಟರೆ. ಅದಕ್ಕೆ ಪಲ್ಯ ಮಾಡ್ಕೊತೀನಿ ನಾನು.
ಬಿಸಿ ಬಿಸಿಯಾಗಿ ಉಪ್ಸಾರು ರೆಡಿಯಾಗಿದೆ. ಅನ್ನ ಕೂಡ ಆಯಿತು. ಮುದ್ದೆ ಮಾಡ್ತಾಯಿದ್ದೀನಿ. ಉಪ್ಸಾರು ಮಾಡ್ತಿರಲಿಲ್ಲ ಇವತ್ತು ನಾನು. ಬೇರೆ ಏನಾರು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಮನವರೆಕಾಯಿ ಇತ್ತು, ಆ ಸಾರು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ಮನೆಯವರಿಗೆ ಇವತ್ತು ಬೈಕೆ ಆಗಿಬಿಟ್ಟಿದೆ ಉಪ್ಸಾರಿಂದು. ಅವರೇ ಹಿಂದಿನ ದಿನ ಹೇಳಿದ್ದು, ಅವರೆಕಾಯಿ ತಂದಿದ ತಕ್ಷಣ ಅವರೆಕಾಯಿ ಉಪ್ಸಾರು ಮಾಡಪ್ಪ ನಾಳೆ ಅಂತೇಳಿ. ಅಪ್ಪ ಏನಮ್ಮ ಅಂತೇಳಿ ನನಗೆ ಆಶ್ಚರ್ಯ ಆಗೋಯ್ತು, ಏನು ಈ ಥರ ಹೇಳ್ತೀಯಾರಲ್ಲ ಅಂತೇಳಿ. ಉಪ್ಸಾರು ಅಂತೇಳಿ ಹೇಳಿದ್ರೆ ಊಟ ಮಾಡ್ತಾರೆ, ಊಟ ಮಾಡಲ್ಲ ಅಂತ ಏನಿಲ್ಲ. ಅವರೇ ಹೇಳಿದ್ರಲ್ಲ ಅವರೆಕಾಯಿ ಉಪ್ಸಾರು ಮಾಡಪ್ಪ ಅಂತೇಳಿ, ಅದು ನನಗೆ ಆಶ್ಚರ್ಯ ಆಗಿದ್ದು. ಅವರೆಕಾಳು ಉಪ್ಸಾರು, ಹಾಗೇ ಬೇಳೆ ಹೀರೆಕಾಯಿ ಉಪ್ಸಾರು, ಮತ್ತು ಮೊಳಕೆ ಹುಳ್ಳಿಕಾಳು ಉಪ್ಸಾರು, ಈ ಥರದ್ದೆಲ್ಲ ಆದರೆ ಸ್ವಲ್ಪ ಇಷ್ಟಪಟ್ಟು ಊಟ ಮಾಡ್ತಾರೆ. ಆ ಉಪ್ಸಾರುಗಳೆಲ್ಲ ತುಂಬ ಇಷ್ಟ ಆಗುತ್ತೆ. ಬಸ್ಸಾರು ಅಂದರೆ ಸ್ವಲ್ಪ ಅಷ್ಟು ಇಷ್ಟ ಆಗಲ್ಲ ಅವರಿಗೆ. ಹಾಗಾಗಿ ಉಪ್ಸಾರು ಮಾಡು ಅಂದ್ರಲ್ಲ, ನನಗೂ ಖುಷಿ ಆಯಿತು. ನನಗೆ ಮೊದಲೇ ಉಪ್ಸಾರು ಅಂದರೆ ತುಂಬ ಇಷ್ಟ. ಇನ್ನು ಉಪ್ಸಾರು ಮಾಡು ಅಂತೇಳಿ ಹೇಳಿದ್ಮೇಲೆ ಬಿಡ್ತೀವ, ಉಪ್ಸಾರೇ ಮಾಡಿದೆ ಸೂಪರಾಗಿ. ಈ ಚಳಿಗೆ ಹೋದಕ್ಕೂ ಬಿಸಿ ಬಿಸಿಯಾಗಿರೋ ಉಪ್ಸಾರು, ಹಸಿಮೆಣ್ಸಿನ್ಕಾಯಿ ಖಾರ, ಆಹಾ ಎಷ್ಟು ಚೆನ್ನಾಗಿರೋದು ಗೊತ್ತಾ. ನಿಜವಾಗ್ಲೂ ಉಪ್ಸಾರು ರುಚಿ ಅದು ಊಟ ಮಾಡಿದವರಿಗೆ ಗೊತ್ತು ಎಷ್ಟು ಟೇಸ್ಟ್ ಇರುತ್ತೆ ಏನು ಅಂತ ಹೇಳ್ಬಿಟ್ಟು. ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಒಬ್ಬೊಬ್ರು ಅನ್ಕೋತಾರೆ ಇದು ಏನು ನೀರು ಥರ ಇರ್ತೈತೆ, ಇದೇನು ರುಚಿ ಇರುತ್ತೆ ಈ ಸಾರಲ್ಲಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಉಪ್ಸಾರನ್ನು, ಎಷ್ಟು ರುಚಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ.